ಮಲೆನಾಡಿನ ಒಂದು ಚಿಕ್ಕ ಹಳ್ಳಿಯಲ್ಲಿ ಆರವ್ ಮತ್ತು ನಂದಿನಿ ಎಂಬ ಇಬ್ಬರು ಯುವಕರು ವಾಸಿಸುತ್ತಿದ್ದರು. ಆರವ್ ಶಾಂತ ಸ್ವಭಾವದ ಪುಸ್ತಕಪ್ರಿಯ ಯುವಕ. ನಂದಿನಿ ಹಳ್ಳಿಯಲ್ಲೇ ಪ್ರಸಿದ್ಧವಾದ ಚಿತ್ರಕಾರ್ತಿ. ಅವಳ ಕನಸುಗಳು ಬಣ್ಣಗಳಿಂದ ತುಂಬಿಕೊಂಡಿದ್ದವು. ಒಂದು ದಿನ ಹಳ್ಳಿಯ ಉತ್ಸವದಲ್ಲಿ ಅವರಿಬ್ಬರ ಪರಿಚಯವಾಯಿತು. ನಂದಿನಿ ಚಿತ್ರ ಪ್ರದರ್ಶನಕ್ಕೆ ತನ್ನ ಕಲೆಯನ್ನು ತಂದಿದ್ದಳು. ಆರವ್ ಆ ಚಿತ್ರಗಳನ್ನು ನೋಡುತ್ತಾ ಒಂದು ಚಿತ್ರ ಮುಂದೆ ನಿಂತು ತುಂಬಾ ಹೊತ್ತಿಗೆ ಆಲೋಚನೆ ಮಾಡುತ್ತಿದ್ದ. ಅದು ಮಳೆಯಲ್ಲೊಂದು ಹುಡುಗಿ ನಿಂತಿರುವ ಚಿತ್ರ. ಆ ಚಿತ್ರ ನಿಮ್ಗೆ ಇಷ್ಟವಾಯ್ತೇ ಎಂದು ನಂದಿನಿ ಮೃದುವಾಗಿ ಕೇಳಿದಳು. ಆರವ್ ಸ್ವಲ್ಪ ನಗುಮಾಡಿ, ಇದು ಕೇವಲ ಚಿತ್ರ ಅಲ್ಲ, ಇದು ಯಾರಾದರೂ ಮನದ ಭಾವನೆಗಳಂತೆ ಕಾಣುತ್ತದೆ ಎಂದನು. ಆ ಮಾತು ನಂದಿನಿಯ ಹೃದಯ ತಟ್ಟಿತು. ಅಂದು ಅವರ ಸ್ನೇಹ ಶುರುವಾಯಿತು. ದಿನಗಳು ಕಳೆದಂತೆ ಅವರು ಪ್ರತಿದಿನವೂ ಹಳ್ಳಿಯ ಸರೋವರದ ಬಳಿ ಭೇಟಿಯಾಗುತ್ತಿದ್ದರು. ಆರವ್ ತನ್ನ ಕನಸುಗಳ ಬಗ್ಗೆ ಹೇಳುತ್ತಿದ್ದನು. ಒಂದು ದಿನ ದೊಡ್ಡ ಪುಸ್ತಕ ಬರೆಯಬೇಕೆಂದು. ನಂದಿನಿ ತನ್ನ ಚಿತ್ರಗಳ ಮೂಲಕ ಜಗತ್ತನ್ನು ಸುತ್ತಬೇಕೆಂದು ಕನಸು ಕಾಣುತ್ತಿದ್ದಳು. ಒಮ್ಮೆ ಭಾರೀ ಮಳೆ ಬಂದ ದಿನ ನಂದಿನಿ ಸರೋವರದ ಬಳಿ ಒಂಟಿಯಾಗಿ ನಿಂತಿದ್ದಳು. ಆ ಸಮಯದಲ್ಲಿ ಆರವ್ ಓಡಿ ಬಂದು ಅವಳ ಬಳಿ ನಿಂತನು. ನಿನಗೆ ಗೊತ್ತಾ ಎಂದು ಅವನು ಕೇಳಿದನು. ಏನು ಎಂದು ನಂದಿನಿ. ನನ್ನ ಕಥೆಯ ನಾಯಕಿ ನೀನೆ. ನನ್ನ ಜೀವನದ ಬಣ್ಣವೂ ನೀನೆ. ನಂದಿನಿಯ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಮಳೆಯ ಹನಿಗಳ ಜೊತೆ ಅವರ ಹೃದಯಗಳೂ ಒಂದಾದವು. ಕೆಲವು ವರ್ಷಗಳ ನಂತರ ಆರವ್ ತನ್ನ ಮೊದಲ ಪುಸ್ತಕವನ್ನು ಪ್ರಕಟಿಸಿದನು. ಅದರ ಮೊದಲ ಪುಟದಲ್ಲಿ ಹೀಗೆ ಬರೆದಿದ್ದನು: ನನ್ನ ಜೀವನಕ್ಕೆ ಬಣ್ಣ ತುಂಬಿದ ನಂದಿನಿಗೆ, ನನ್ನ ಪ್ರೀತಿಯೊಂದಿಗೆ. ನಂದಿನಿಯ ಚಿತ್ರ ಪ್ರದರ್ಶನವೂ ಯಶಸ್ವಿಯಾಯಿತು. ಅವರ ಪ್ರೀತಿ ಪರಸ್ಪರ ಕನಸುಗಳನ್ನು ಬೆಂಬಲಿಸಿದ ಪ್ರೀತಿ, ಅರ್ಥಮಾಡಿಕೊಂಡ ಪ್ರೀತಿ. ಹಳ್ಳಿಯ ಜನರು ಹೇಳುತ್ತಿದ್ದರು, ನಿಜವಾದ ಪ್ರೀತಿಯೆಂದರೆ ಒಬ್ಬರ ಕೈ ಹಿಡಿದು ನಡೆಯುವುದಲ್ಲ, ಒಬ್ಬರ ಕನಸನ್ನು ಇನ್ನೊಬ್ಬರು ನಿಜ ಮಾಡಿಸುವುದು. ಅವರ ಪ್ರೇಮ ಕಥೆ ಹಳ್ಳಿಯ ಗಾಳಿಯಲ್ಲಿ ಇಂದಿಗೂ ಮೃದುವಾಗಿ ಕೇಳಿಸುತ್ತದೆ. ಹಾರ್ಟ್.